ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಆಮ್ಲೆಟು ಮತ್ತು ಎಗ್ ಬುರ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಫಸ್ಟು ಎಗ್ ಬುರ್ಜಿ ಮಾಡ್ಕೊಳ್ಳೋಣ. ಈರುಳ್ಳಿ, ಸಾಲ್ಟು ಮತ್ತು ಪೆಪ್ಪರ್ ಪೌಡರ್. ಪೆಪ್ಪರ್ ಇರಲಿಲ್ಲ, ನಾನೇ ಮೆಣಸನ್ನ ಮಾಡ್ಕೊಂಡಿದ್ದೆ ಹೆಚ್ಚಿಕೊಂಡು. ಆಮೇಲೆ ಎಗ್ಗು, ಬಾಂಡಿ ಇಟ್ಕೊಬೇಕು. ಆಮೇಲೆ ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಆಯಿಲ್ ಹಾಕ್ಕೊಳಕ್ಕೆ ಹೋಗ್ಬಿಟ್ಟು ತಿನ್ನೋಕ್ಕಾಗಲ್ಲ. ಆಮೇಲೆ ಸಾಸಿವೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದಿರಲಿಲ್ಲ, ಅವಾಗೆ ಹಾಕ್ಕೊಬಿಟ್ಟಿದ್ದೆ. ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ತಿರುಗಿಸ್ತಾನೆ ಇರಿ, ತಲೆ ಹಿಡಿದ್ಬಿಡುತ್ತೆ. ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ತಿನ್ನೋರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಮೆಣಸಿನ್ಕಾಯಿ ಎಲ್ಲ ತಿನ್ನಲ್ಲ, ಖಾರ ಪುಡಿ ಹಾಕ್ಕೊತಾ ಇದ್ದೀವಿ. ಆಮೇಲೆ ಎಗ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಎಗ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 5 ಹಾಕ್ಕೊಂಡಿದ್ದೀನಿ. ನಾನು ನುಗ್ಗೆ ಸೊಪ್ಪು ಹಾಕೋದನ್ನ ಮರ್ತುಬಿಟ್ಟಿದ್ದೀನಿ. ನೀವು ಈರುಳ್ಳಿ ಜೊತೆನೇ ಹಾಕ್ಕೊಳ್ಳಿ. ಆಮೇಲೆ ನೆನಪಿಸ್ಕೊಂಡು ಆಮೇಲೆ ತಿರ್ಗಾ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ಬೋದು ಮುಂದಕ್ಕೆ. ನುಗ್ಗೆ ಸೊಪ್ಪು ಮರ್ತುಬಿಟ್ಟಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಮಾತಾಡಿಕೊಂಡು ವೀಡಿಯೋ ಮಾಡ್ತಿರ್ಬೇಕಾದ್ರೆ ಮರ್ತುಬಿಟ್ಟಿದ್ದೀವಿ. ಆಮೇಲೆ ಹಾಕ್ಕೊಂಡ್ವಿ ಲಾಸ್ಟಲ್ಲಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ವಿ. ಮುಂದಕ್ಕೆ ನೋಡ್ರಿ. ತಿರುಗಿಸ್ತಾನೆ ಇರಬೇಕು ಈ ಥರ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆಮೇಲೆ ನೋಡಿ ನುಗ್ಗೆ ಸೊಪ್ಪು ಹಾಕ್ಕೊಂಡೆ. ಸ್ವಲ್ಪ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ಮರ್ತುಬಿಟ್ಟಿದ್ದೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಮುಂಚೆ ಯಾವಾಗ ಈರುಳ್ಳಿ ಹುರ್ಕೊಂಡ್ರಲ್ಲ ಆವಾಗೇ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಡ್ರೈ ಆಗಿಬಿಟ್ಟಿತ್ತು ಫುಲ್ಲು. ಈರುಳ್ಳಿ ಜೊತೆನೇ ಹುರ್ಕೊಬಿಡಿ, ಚೆನ್ನಾಗಿರುತ್ತೆ. ಹಿಂಗೂ ಚೆನ್ನಾಗಿತ್ತು. ಹಂಗೆ ಫಸ್ಟೇ ಹಂಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಗ್ ಬುರ್ಜಿ ಆಯಿತು. ಆಮೇಲೆ ಆಮ್ಲೆಟ್ ಮಾಡೋಣ ಅಂದ್ಕೊಂಡ್ವಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ಗೆ ಈರುಳ್ಳಿ ಎಲ್ಲ ಆಗೋಲ್ಲ, ಸ್ವಲ್ಪ ಈರುಳ್ಳಿ ಹಾಕಬೇಕು. ನನಗೆ ಈರುಳ್ಳಿ ಹಾಕೋದು ತುಂಬಾ ಇಷ್ಟ. ನೋಡಿ, ಅವ್ರ ಮುಂದೆ ಹೇಳ್ತಾ ಇರ್ತಾರೆ, ಈರುಳ್ಳಿ ಅಷ್ಟೊಂದು ಹಾಕಿದ್ಯಾ ಅಂತ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಹಾಫ್ ಈರುಳ್ಳಿ, ಒಂದು ಈರುಳ್ಳಿ ಹಾಫ್ ಈರುಳ್ಳಿ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರು, ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ. ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕ್ಕೊಳ್ಳಿ, ಒಂದು ಈರುಳ್ಳಿ. ನಾವು ಈರುಳ್ಳಿ ನಮ್ಮ ಹಸ್ಬೆಂಡ್ ತಿನ್ನಲ್ಲ, ಹಾಗಾಗಿ ಹೇಳ್ತಾಯಿದ್ರು ಜಾಸ್ತಿ ಈರುಳ್ಳಿ ಹಾಕ್ಬೇಡ ಅಂತ. ನಾನು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ಗನ್ನು ಹಾಕ್ಕೊಂಡು ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ತವಾನ ಬಿಸಿ ಮಾಡಬೇಕು. ಫಸ್ಟು ತವಾಗ ಬಿಸಿ ಬಿಡಿ, ಬೇಗ ಆಗುತ್ತೆ.
ಒಂದೊಂದನ್ನೇ ಎಗ್ನ ಹೊಡ್ಕೊಳ್ರಿ. ಆಮೇಲೆ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಎತ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ಬೇಕು ಮ್ಯಾಶು. ತಿರುಗಿಸ್ತಾ ಇರ್ಬೇಕು ಈ ಥರ. ಆಮೇಲೆ ಈ ಕಡೆ ಎಣ್ಣೆ ಹಾಕೋಬೇಕು ಸ್ವಲ್ಪ. ನಾವು ಜಾಸ್ತಿ ಎಣ್ಣೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಣ್ಣೆ. ಆಮೇಲೆ ಈ ಕಡೆ ತಿರುಗಿಸ್ತಾ ಇರ್ಬೇಕು ಹಿಂಗೆ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ನಮ್ಗೆ ಇಷ್ಟ ಅಗಲ ಸಾಕು, ಅದಕ್ಕಾಗಿ ನಾವು ಇಷ್ಟು ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ತಿನ್ನೋರಾದರೆ ಈರುಳ್ಳಿ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ, ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಈರುಳ್ಳಿ ಆಗೋಲ್ಲ, ನಾನು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟೆ. ಅದು ಕಟ್ ಮಾಡಿದ್ದಲ್ಲ, ಹಾಗಾಗಿ ಹಂಗೆ ಹಾಕ್ಬಿಟ್ಟೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತಿರುಗಿಸ್ಬೇಕಾರೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ಇಲ್ಲಾಂದರೆ ಎಲ್ಲ ಕೆಳಗಡೆ ಸೀದೋಗ್ಬಿಟ್ಟಿರುತ್ತೆ. ಆಮೇಲೆ ಮುಂದಕ್ಕೆ ನಮ್ಮ ಹಸ್ಬೆಂಡ್ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಹೇಗಿದೆ ಸೀರಿಯಸ್ಸಾಗಿ ಕೇಳ್ತಾರೋದು. ಆಮೇಲೆ ನಾನು ಚೆನ್ನಾಯ್ತಾ ಅದು ಅದು ಮಾಡ್ಕೊಂಡು ತಿನ್ಬೋದಾ? ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.